ಅಂತೂ ನಮ್ಮ ಪೂರ್ಣಿಗೆ ಅನಾಥೆ ಅನ್ನೋ ಹಣೆ ಪಟ್ಟಿ ಹೋಯ್ತು. ಅವ್ರ ಅಪ್ಪ ಅಮ್ಮ ಸಿಗ್ತಾರೋ ಇಲ್ವೋ ಅನ್ನೋ ಕತೆಗೆ ಹ್ಯಾಪಿ ಎಂಡಿಂಗ್ ಸಿಕ್ತು. ಹ್ಯಾಪಿ ಎಂಡಿಂಗ್ ಎಲ್ಲಿ ಮಹೇಶ, ಸ್ಟೋರಿ ಇನ್ನೂ ಬಾಕಿ ಇದೆ. ಒಂದು ಸ್ವಲ್ಪ ಹೊತ್ತಲ್ಲಿ ಸರ್ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಬನ್ನಿ ಬನ್ನಿ. ಪಾಪ ಪೂರ್ಣಿ ಇದನ್ನೆಲ್ಲ ಹೇಗೆ ಸಹಿಸ್ಕೋತಾಳೋ ಏನೋ. ಹೇಗಾದರೂ ಮಾಡಿ ಇದನ್ನು ತಡಿಬೇಕು. ರಾಕೇಶ್, ಆ ಡಾಕ್ಯುಮೆಂಟ್ಸ್ ಕೊಡಿ. ಥ್ಯಾಂಕ್ ಯು. ಏನಿದು ಜನಾರ್ದನ್? ಅಲ್ಲ, ಸಂಬಂಧ ಬಾಂಧವ್ಯ ಎಲ್ಲ ಭಾವನೆಗೆ ಸಂಬಂಧಪಟ್ಟಿರೋದು. ಇಲ್ಲಿ ಕಾನೂನು ಕಟ್ಟಲೆಲ್ಲ ಯಾಕೆ? ನೋಡಿ, ನೀವು ಮಾಡ್ತಿರೋದು ತಪ್ಪು. ಈ ಟೈಮಲ್ಲಿ ಇದೆಲ್ಲ ಬೇಕಾಗಿರಲಿಲ್ಲ. ಇದರಿಂದ ನನ್ನ ಹೆಂಡತಿಗೆ ಏನಾದರೂ ತೊಂದರೆ ಆದರೆ ನಾನು ಸುಮ್ಮನಿರಲ್ಲ. ರೀ, ಎಲ್ಲರೂ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ದಯವಿಟ್ಟು ಅವ್ರನ್ನ ಕಳಿಸ್ಬಿಡಿ. ಅಷ್ಟಕ್ಕೂ ಇಲ್ಲಿ ಏನು ನಡೀತಿದೆ? ನೀವೆಲ್ಲ ಏನು ಮಾತಾಡ್ತಿದ್ದೀರಾ? ಲಾಯರ್ ಯಾಕೆ ಬಂದಿದ್ದಾರೆ? ಪೂರ್ಣಿ ನನ್ನ ಮಗಳನ್ನೋ ವಿಷಯ ನಿಮಗೆಲ್ಲ ಗೊತ್ತಾಗಿದೆ. ಇನ್ನು ನಾನು ಪ್ರೂವ್ ಮಾಡಬೇಕಾಗಿದ್ದು ಒಬ್ಬರಿಗೆ, ದತ್ತ. ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀನಿ. ಬೇಕಾದರೆ DNA ಟೆಸ್ಟ್ ಮಾಡಿಸ್ತೀನಿ. ಪೂರ್ಣಿ ನನ್ನ ಮಗಳು ಅನ್ನೋಕ್ಕೆ ಇನ್ನೇನು ಸಾಕ್ಷಿ ಬೇಕು? ವನಜಾ ಅವ್ರ ತಂದೆ ಅವ್ರ ಪೂರ್ತಿ ಆಸ್ತಿನ ಪೂರ್ಣಿ ಹೆಸರು ಬರೆದಿದ್ದಾರೆ. ಅವಳೇನೋ ನಮ್ಗೆ ಸಿಗದೆ ಹೋದರೆ ಇಡೀ ಆಸ್ತಿ ಅನಾಥಾಶ್ರಮದ ಪಾಲಾಗತ್ತೆ, ನಾವು ಬೀದಿ ಪಾಲಾಗ್ತೀವಿ. ಈ ಆಸ್ತಿ ನನಗೆ ಉಳಿಸ್ಕೊಳ್ಳೋಕ್ಕಿರೋದು 2 ದಿನ. ಅಷ್ಟರೊಳಗೆ ನನ್ನ ಮಗಳು ನನಗೆ ಸಿಗಬೇಕಾಗಿತ್ತು. ನನ್ನ ಹೆಂಡತಿ ದೇವರ ಪೂಜೆ ಮಾಡಿದ್ದಕ್ಕೆ ನನ್ನ ಮಗಳು ನಂಗೆ ಸಿಕ್ಬಿಟ್ಲು. ಈಗ ಪೂರ್ಣಿ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಬೇಕು, ಅಷ್ಟೇ ಉಳಿದಿರೋದು. ಇದಕ್ಕೋಸ್ಕರ ಅವಳನ್ನು ಎಷ್ಟು ಹುಡುಕಿದ್ದೀನಿ. ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ. ಇನ್ನೊಂದು 2 ದಿನ ಲೇಟಾಗಿ ನನ್ನ ಮಗಳು ಸಿಕ್ಕಿದ್ರೆ ಎಲ್ಲ ವೇಸ್ಟ್ ಆಗ್ತಾಯಿತ್ತು. ಈಗ ನನ್ನ ಮಗಳು ಸಿಕ್ಕಿದ್ಲು, ಆಸ್ತಿ ಎಲ್ಲ ನಮ್ದಾಯಿತು. ಕಡೆಗೂ ನಿಮ್ಮ ಬುದ್ಧಿನ ನೀವು ತೋರಿಸ್ಬಿಟ್ರಲ್ಲ. ಅಂದರೆ ಮಗಳಿಗಿಂತ ನಿಮ್ಗೆ ಆಸ್ತಿನೇ ಮುಖ್ಯನಾ? ಆಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ತುಂಬ ವರ್ಷದ ಮೇಲೆ ಮಗಳು ಸಿಕ್ಕಿದ್ದಾಳೆ, ಅದಕ್ಕೋಸ್ಕರ ಸಂತೋಷ ಪಡು. ಮಗಳ ಪ್ರೀತಿನ ಆಸ್ತಿಗೋಸ್ಕರ ಬಳಸ್ಕೋಬೇಡ. ಪೂರ್ಣಿ, ನಿನಗೆ ಮಾತಾಡೋ ಸಮಯ ಬಂದಿದೆ. ಈಗ ನೀನು ಮಾತಾಡಬೇಕು. ನಿನ್ನ ಮನಸ್ಸಲ್ಲಿರೋ ಭಾವನೆಗಳ ಜೊತೆಗೆ ಬೇರೆಯವ್ರನ್ನ ಆಟ ಆಡಕ್ಕೆ ಬಿಡಬೇಡ. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳು. ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಪೂರ್ಣಿ. ಪ್ರಪಂಚ ನಾವು ಅಂದ್ಕೊಂಡ ಹಾಗೆ ಇರಲ್ಲ. ಪ್ರಪಂಚ ಯಾಕೆ, ನಮ್ಮವರು ಕೂಡ ನಾವು ಅಂದ್ಕೊಂಡ ಹಾಗೆ ಇರಲ್ಲ.
ಬದಲಾಗ್ತಾ ಇರೋ ಪ್ರಪಂಚನ, ಬದಲಾಗ್ತಾ ಇರೋ ಮನುಷ್ಯರನ್ನ, ಬದಲಾಗೋ ಮನಸ್ಸನ್ನ ಎದುರಿಸ್ಬೇಕು ಅಂದರೆ ನಾವು ಕೂಡ ಬದಲಾಗಬೇಕು. ನಿನ್ಗೇನು ಅನ್ಸುತ್ತೋ ಅದನ್ನು ಹೇಳು. ಇನ್ನು ಮುಂದೆ ಎಲ್ಲ ನಿನ್ನ ನಿರ್ಧಾರ. ಪಕ್ಕದ ರೋಡಲ್ಲಿ ಜ್ಯುವೆಲ್ಲರಿ ಶಾಪ್ ಆಗಿದೆಯಲ್ಲ, ಒಳ್ಳೊಳ್ಳೆ ಒಡವೆ ಡಿಸೈನ್ ಬಂದಿದೆಯಂತೆ. ಕಂತಿನ ಲೆಕ್ಕದಲ್ಲೂ ಕಟ್ಬೋದಂತೆ, ಚೀಟಿನೂ ಹಾಕ್ಬೋದಂತೆ. ಅದೇನೋ ಸರಿ, ಆದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬರಬೇಕು? ಅಯ್ಯೋ ಚೆನ್ನಾಗಿ ಹೇಳಿದ್ರಿ. ಇಬ್ರು ಒಬ್ರು ಮುಂದೆ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ದುಡ್ಡು ಎಲ್ಲಿಂದ ಬರಬೇಕು ಅಂತ ಯೋಚನೆ ಮಾಡ್ತಿದ್ರೆ ಏನ್ ಆಕಾಶದಿಂದ ಉದುರಾತ ದುಡ್ಡು? ಹೇಳಿ, ಇಲ್ಲ ತಾನೆ? ನೋಡಿ, ಇದು ಒಂದು ಮೊಬೈಲ್ ಆ್ಯಪು, ಇನ್ವೆಸ್ಟ್ಮೆಂಟ್ ಆ್ಯಪ್ ಅಂತ ಇದಕ್ಕೆ ಹೆಸರು. ನೀವು ಇವತ್ತು 1,000 ಹಾಕಿದ್ರೆ ನಾಳೆ 2,000 ಬರುತ್ತೆ. 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ. ಆಮೇಲೆ ನೀವು ಈ ಥರ ರಸ್ತೆಯಲ್ಲಿ ನಿಂತ್ಕೊಂಡು ದುಡ್ಡು ಬೇಕು, ಚಿನ್ನ ಕೊಂಡ್ಕೋಬೇಕು, ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಹೌದಾ? ಇದು ನಂಬೋದಾ? ನಂಬಿಕೆನೇ ನಾರಾಯಣ. ಇಲ್ಲಿ ನೋಡಿ ಸಾಕ್ಷಿ ಇದೆ. ಇಲ್ಲಿ ನಾನು 2 ಲಕ್ಷ ರೂಪಾಯಿ ಹಾಕಿದ್ನ 10,000 ರೂಪಾಯಿ ಬಂದಿದೆ. ಇನ್ನು 19 ದಿನ ಪ್ರತಿದಿನ 10,000 ಬರ್ತಾ ಹೋಗುತ್ತೆ. 20 ದಿನ 10,000 ಬಂದರೆ ಎಷ್ಟಾಯ್ತು? ಅಸಲು ಮೋಸ ಇಲ್ಲ, ಅದ್ರ ಮೇಲೆ ಬರೋದೆಲ್ಲ ಲಾಭ. ಇಷ್ಟು ನಂಬಿಕೆ ಇಲ್ಲ ಅಂದರೆ ಇಲ್ಲೇ ಪಕ್ಕದ ರೋಡಲ್ಲಿ ನಮ್ಮ ಮನೆ ಇರೋದು. ನಾನು ಫೋನ್ ನಂಬರ್ ಬರ್ಕೊಡ್ತೀನಿ. ನೀವು ಯಾವಾಗ ಬೇಕಾದ್ರೆ ಫೋನ್ ಮಾಡ್ಬೋದು, ಏನು ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು. ನೋಡಿ, ಇದು ನನ್ನ ನಂಬರು. ನಿಮ್ಗೆ ಏನೇ ಡೌಟ್ ಇದ್ರೋ ನಂಗೊಂದು ಫೋನ್ ಮಾಡಿ. ಹೌದಾ? ಹಾಗಾದ್ರೆ ಈಗ ಎಷ್ಟು ದುಡ್ಡು ಹಾಕ್ಬೇಕು? ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಈಗೊಂದು ಕೆಲಸ ಮಾಡಿ, ಶುರುನಲ್ಲಿ 1,000 ರೂಪಾಯಿ ಇನ್ವೆಸ್ಟ್ ಮಾಡಿ, ಆಮೇಲೆ 1 ಲಕ್ಷ ಇನ್ವೆಸ್ಟ್ ಮಾಡಿ. ಎಲ್ಲೇ ನಿಮ್ಮ ಮೊಬೈಲ್ ಕೊಡಿ ಒಂದು ನಿಮಿಷ. ನೋಡಿ, ಈಗ ನಿಮ್ಮ ಹೆಸರು ಈ ಆ್ಯಪಲ್ಲಿ ರಿಜಿಸ್ಟರ್ ಆಗಿದೆ. ಇವತ್ತಿಂದ ನೀವು ಯಾವಾಗ ಬೇಕಾದ್ರೂ ಇದು ದುಡ್ಡು ಹಾಕ್ಬೋದು. ನಿಮ್ಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅಕೌಂಟಿಗೆ ದುಡ್ಡು ಹಾಕೋದು ನಮ್ಗೆ ಗೊತ್ತಾಗೋದಿಲ್ಲ, ನಮ್ಮ ಅಕೌಂಟೇ ಸಾಸಿವೆ ಡಬ್ಬಿ. ಹೌದಾ? ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಏನು ಯೋಚನೆ ಮಾಡಬೇಡಿ. ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದನ್ನ ನನಗೆ ಕೊಡಿ, ನಾನು ಮ್ಯಾನೇಜರ್ಗೆ ಹೇಳಿ ಹಾಕಿಸ್ತೀನಿ. ಸರಿ, ಹಾಗಾದ್ರೆ ಇದ್ರೊಳಗೆ 2,000 ರೂಪಾಯಿ ಅದೇ ತಗೊಳ್ಳಿ, ನಮ್ಮಿಬ್ಬರು ಅಕೌಂಟ್ಗೆ 1,000 ರೂಪಾಯಿ ಹಾಕ್ಬಿಡಿ. ಹಾಕಿಸ್ತೀನಿ. ಆಮೇಲೆ ಇನ್ನೊಂದು ಮಾತು ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಕೈ ಕೆಳಗಡೆ ಎಷ್ಟು ಜನನ್ನ ಮೆಂಬರ್ ಮಾಡಿಸ್ತಾ ಹೋಗ್ತೀರೋ ಅಷ್ಟು ಕಮಿಷನ್ ಜಾಸ್ತಿ ಬರುತ್ತೆ ನಿಮಗೆ. ಸರಿ ಸರ್, ತುಂಬ ಥ್ಯಾಂಕ್ಸ್. ಸರ್, ನಮ್ಮ ದುಡ್ಡು ಗ್ಯಾರಂಟಿ ತಾನೇ? ನಾನು ಎಷ್ಟು ಗ್ಯಾರಂಟಿನೋ ನಿಮ್ಮ ದುಡ್ಡು ಅಷ್ಟೇ ಗ್ಯಾರಂಟಿ. ಬರ್ತೀನಿ, ಸರಿ, ತಿರ್ಗಿ ಸಿಗ್ತೀನಿ. ಸರ್, ನನ್ನ ಮೊಬೈಲ್ ಕೊಡಿ. ಅಯ್ಯೋ, ಒಂದೇ ಥರ ಇತ್ತಲ್ಲ, ಗೊತ್ತೇ ಆಗಲಿಲ್ಲ. ತಗೊಳ್ಳಿ, ತಿರ್ಗಿ ಸಿಕ್ಲಾ? ಥ್ಯಾಂಕ್ಸ್ ದೇವ್ರೆ. ನನಗಿದೇ ಥರ ಅವಾಗವಾಗ ಜನ ಸಿಗ್ತಾ ಇರ್ತಾರೆ. ನಿಮ್ಗೆ ಇನ್ಸ್ಟಾಲ್ಮೆಂಟಲ್ಲಿ 101 ತೆಂಗಿನಕಾಯಿ ಹೊಡಿಸ್ತೀನಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇಷ್ಟು ದಿನ
ನಾನು ಅನಾಥೆ ಅನ್ಕೊಂಡು ಬೆಳೆದೆ. ಇವತ್ತು ನನ್ನ ಪಾಲ್ಗೆ ತಂದೆ ತಾಯಿ ಸಿಕ್ಕಿದ್ರು ಅಂತ ಖುಷಿ ಪಟ್ಟೆ. ಆದರೆ ಈಗ ನನಗೆ ಗೊತ್ತಾಗ್ತಿದೆ, ನನಗಪ್ಪ ಇಲ್ಲ. ನನ್ನ ಪಾಲ್ಗೆ ನಮ್ಮಪ್ಪ ಸತ್ತು ಹೋಗಿದ್ದಾರೆ. ಪ್ರತಿ ಹೆಣ್ಣಿಗೂ ತನ್ನ ತಂದೆ ಅಂದ್ರೆ ಮೊದಲನೇ ಹೀರೋ ಆಗಿರ್ತಾನೆ, ರಕ್ಷಣೆ ಮಾಡೋ ಸೈನಿಕ ಆಗಿರ್ತಾನೆ, ಪ್ರೀತಿ ಮಮಕಾರ ತೋರಿಸೋ ಹೃದಯವಂತ ಆಗಿರ್ತಾನೆ, ಕೇಳಿದನ್ನ ಎಲ್ಲ ಕೊಡ್ಸೋ ಕಲ್ಪವೃಕ್ಷ ಆಗಿರ್ತಾನೆ. ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಕ್ಕಳಾಗೆ ನಾನು ನನ್ನ ಅಪ್ಪನ ಹೆಗ್ಲ ಮೇಲೆ ಕೂತ್ಕೋಬೇಕು, ಅವರನ್ನು ಮುದ್ದು ಮಾಡಬೇಕು, ಅವ್ರ ಬೆರಳು ಹಿಡ್ಕೊಂಡು ಇಡೀ ಊರನ್ನೇ ಸುತ್ತಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಅದು ಯಾವುದೂ ನೆರವೇರಲಿಲ್ಲ. ಕಡೆ ಪಕ್ಷ ಮುಂದೆ ಒಂದಿನ ನನ್ಗಪ್ಪ ಅಮ್ಮ ಸಿಗ್ತಾರೆ, ಅವ್ರ ಮುಂದೆ ಈ ಆಸೆಗಳನ್ನೆಲ್ಲ ಹೇಳ್ಕೊಂಡು ಮತ್ತೆ ಚಿಕ್ಕ ಮಗು ಆಗ್ಬೇಕು ಅನ್ಕೊಂಡೆ. ಆ ಆಸೆಗಳು ನೆರವೇರಲಿಲ್ಲ. ತಂದೆ ಪ್ರೀತಿ ಏನು ಅಂತ ಗೊತ್ತಿಲ್ಲದೆ ಇರೋ ನನಗೆ ನಿಜವಾದ ತಂದೆ ಪ್ರೀತಿ ಕೊಟ್ಟಿದ್ದು ನನ್ನ ಮಾವ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಪಾಲ್ಗೆ ಇವರೇ ತಂದೆ. ಅನಾಥಾಶ್ರಮದಲ್ಲಿ ಬೆಳೆದಿರೋ ನನ್ನನ್ನು ನಾನು ಅನಾಥೆ ಅನ್ನೋ ಭಾವನೆನೇ ಬರ್ದೇ ಇರೋವಾಗ ನೋಡ್ಕೊಂಡಿರೋದು ಈ ಮನೆಯವರು. ಮನಜಮ್ಮ ನನ್ನ ತಾಯಿ ಅಂತ ಗೊತ್ತಾದ್ರು ಅಷ್ಟೇ ಪ್ರೀತಿ ಕೊಟ್ಟು ನನ್ನ ಜೊತೆಯಾಗಿ ನಿಂತಿದ್ದು ತುಳಸಿ ಅಮ್ಮ. ಇಷ್ಟೆಲ್ಲ ನನಗೆ ಈ ಮನೆಯಿಂದಲೇ ಸಿಕ್ಕಿರುವಾಗ ಮತ್ತೆ ನಾನು ಅನಾಥೆ ಅನ್ನೋ ಕೊರಗು ನನಗೆ ಯಾವತ್ತೂ ಕಾಡಲ್ಲ. ಆದರೆ ನನ್ನ ಸಾಯೋದ್ರೊಳಗಡೆ ನಾನು ಹೆತ್ತವ್ರನ್ನ ನೋಡಬೇಕು ಅನ್ನೋ ಒಂದೇ ಒಂದು ಆಸೆ ಇತ್ತು. ಆ ದೇವರು ಆ ಆಸೆನ ಇವತ್ತು ಈಡೇರಿಸಿದ್ದಾನೆ. ಅಷ್ಟು ಸಾಕು, ನನಗಷ್ಟೇ ಸಾಕು. ಹಾಗೆ ನೋಡಿದ್ರೆ ನನಗಿಬ್ರು ತಾಯಂದ್ರು. ನೋಡಿದ್ರ ನನ್ನ ಮಗಳ ಗುಣ ಎಂಥದ್ದು ಅಂತ. ಇವಳು ಮನ್ಸು ಮಾಡಿದಿದ್ರೆ ಆಸ್ತಿಲಿ ನಿಮ್ಗೊಂದು ಬಿಡುಗಾಸು ಸಿಗ್ದಿರೋ ಹಾಗೆ ಮಾಡ್ಬೋದಾಗಿತ್ತು. ಆದರೆ ಇವಳು ಹಾಗೆ ಮಾಡಲಿಲ್ಲ. ನಿಮ್ಮ ದುರಾಸೆ ಬುದ್ಧಿ ನನ್ನ ಮಗಳಿಗೆ ಬಂದಿಲ್ಲ. ಪೂರ್ಣಿ ನಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಪೂರ್ಣಿ ನಿಮ್ಮನ್ನ ತಂದೆ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಿದ್ದಾಳೆ. ನಿಮಗೂ ಪೂರ್ಣಿಗೂ ಇರೋ ವ್ಯತ್ಯಾಸ ಎಂಥದ್ದು ಅಂತ ಗೊತ್ತಾಯ್ತಾ ನಿಮಗೆ?
ಪೂರ್ಣಿ, ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಇಷ್ಟು ವರ್ಷ ನಾವು ಯಾರು ಅಂತ ಗೊತ್ತಿಲ್ಲದೆ ನೋವು ಅನುಭವಿಸ್ತಿದ್ದೆ. ಈಗ ನಾವು ಯಾರು ಅಂತ ಯಾಕಾದರೂ ಗೊತ್ತಾಯ್ತು ಅಂತ ನೋವು ಅನುಭವಿಸ್ತಾ ಇದೆಯಾ. ನಮ್ಮನ್ನ ಕ್ಷಮಿಸ್ಬಿಡು. ಇಲ್ಲಮ್ಮ, ನೀವಾಗ ಅನ್ಕೋಬೇಡಿ. ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ತಂದೆ ಪ್ರೀತಿನ ಪಡೆಯುವಷ್ಟು ಅದೃಷ್ಟ ನನಗಿಲ್ಲ. ಆದರೆ ನನಗೇನು ದುಃಖ ಇಲ್ಲ. ಯಾಕಂದರೆ ಈಗಾಗಲೇ ನಾನು ಪ್ರೀತಿಯಲ್ಲಿ ಮುಳುಗೋಗಿದ್ದೀನಿ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ಅತ್ತೆ ಮಾವ, ನನ್ನನ್ನು ಈ ಮನೆ ಮಗಳು ಅನ್ಕೊಂಡಿರೋ ಈ ಮನೆಯವರು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಗಂಡ ಇರುವಾಗ ನನಗಿನ್ನೇನು ಬೇಕು? ಇನ್ನು ಮುಂದೆ ನಾನು ನಿಮ್ಮಿಂದ ದೂರನೇ ಇದ್ಬಿಡ್ತೀನಿ. ನಿಮಗೆ ಬೇಕಾಗಿರೋದನ್ನ ನಾನು ಕೊಟ್ಟಿದ್ದೀನಿ. ಇನ್ನು ಒಂದು ಕ್ಷಣನೂ ನೀವು ಇಲ್ಲಿರಬಾರ್ದು. ಇದು ದೇವಸ್ಥಾನದಂಥ ಪವಿತ್ರವಾದ ಮನೆ. ಇಲ್ಲಿ ಒಂದು ಕ್ಷಣ ನಿಮಗಿಲ್ಲಿರೋದಕ್ಕೂ ಅರ್ಹತೆ ಇಲ್ಲ. ನಿಮ್ಮಂಥ ತನ್ನ ನನಗೆ ಬೇಕಾಗೂ ಇಲ್ಲ. ಹೊರಟೋಗಿ, ಈ ಕ್ಷಣ ಇಲ್ಲಿಂದ ಹೊರಟೋಗಿ. ಪೂರ್ಣಿ, ನಿಂದು ದೊಡ್ಡ ಮನಸ್ಸು ಮಗಳೇ. ನಿನ್ನಂಥ ಮಕ್ಕಳನ್ನ ಎತ್ತದಕ್ಕೆ ನಾನು ಪುಣ್ಯವಂತೆ ಅನ್ಕೋಬೇಕು, ಅಥವಾ ನಿನ್ನಂಥ ಮಕ್ಕಳ ಜೊತೆ ಬಾಳಕ್ಕಾಗ್ತಿರೋ ಪಾಪಿ ಅಂತ ಅನ್ಕೋಬೇಕು. ಒಂದು ಗೊತ್ತಾಗ್ತಿಲ್ಲ. ಈ ಕ್ಷಣಕ್ಕೆ ನನ್ನ ಬಾಯಿಂದ ಬರ್ತಿರೋ ಒಂದೇ ಒಂದು ಮಾತಂದ್ರೆ, ನಮ್ಮನ್ನ ಕ್ಷಮಿಸ್ಬಿಡು ಮಗಳೇ, ಕ್ಷಮಿಸ್ಬಿಡು. ಇಷ್ಟು ವರ್ಷ ನೀವೆಲ್ಲರೂ ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಇನ್ನು ಮುಂದೆನೂ ನಿಮ್ಮೆಲ್ಲರ ಪ್ರೀತಿ, ಕಾಳಜಿ, ಆಶೀರ್ವಾದ ಇವಳ ಮೇಲೆ ಇರಲಿ. ನಾನಿನ್ ಬರ್ತೀನಿ. ಒಳ್ಳೇದಾಗ್ಲಿ ಮಗಳೇ. ಈ ನಿನ್ನ ಅಮ್ಮನ ಕೊನೆ ಉಸಿರಿರೋವರೆಗೂ ನಿನ್ನ ತುಂಬ ಪ್ರೀತಿ ಮಾಡ್ತಾಳೆ ಕಂದ.